ಗುಡ್ ಮಾರ್ನಿಂಗ್ ಎವ್ರಿಬಡಿ. ಒಂದನೇ ಅಧ್ಯಾಯದ ಮುಂದುವರಿದ ಭಾಗವಾಗಿ ಇವತ್ತು ಆರ್ಥಿಕತೆಯ ವಿಧಗಳನ್ನು ನೋಡೋಣ. ಹಿಂದಿನ ವರ್ಗದಲ್ಲಿ ನಾವು ಆರ್ಥಿಕತೆ ಅಂದ್ರೇನು, ಒಂದು ಸರಳ ಆರ್ಥಿಕತೆಯ ಅರ್ಥ, ಅದರ ಜೊತೆಗೆ ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳಾದಂತಹ ಏನನ್ನ ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಹಾಗೂ ಯಾರಿಗಾಗಿ ಉತ್ಪಾದಿಸಬೇಕು ಅನ್ನೋದನ್ನು ನೋಡಿದ್ವಿ. ಆರ್ಥಿಕತೆಯ ವಿಧಗಳನ್ನು ಇವತ್ತು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಆರ್ಥಿಕ ವ್ಯವಸ್ಥೆ ಅಂತಂದ್ರೆ ಪ್ರತಿಯೊಂದು ರಾಷ್ಟ್ರವೂ ಕೂಡ ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ನಿರ್ದಿಷ್ಟ ಚೌಕಟ್ಟನ್ನು ಹಾಕೊಂಡಿರ್ತದೆ. ಆರ್ಥಿಕ ವ್ಯವಸ್ಥೆ ಹೇಗಿರಬೇಕು ಅನ್ನುವಂತಹ ಒಂದು ಚೌಕಟ್ಟು, ಅದರ ಅಡಿಯಲ್ಲಿ ಅದಕ್ಕನುಸಾರವಾಗಿ ಅದು ಆರ್ಥಿಕ ವ್ಯವಸ್ಥೆಯ ಚಟುವಟಿಕೆಗಳಾದಂತಹ ಉತ್ಪಾದನೆ, ವಿನಿಮಯ ಹಾಗೂ ವಿತರಣೆ, ಉತ್ಪಾದನೆ, ವಿನಿಮಯ, ವಿತರಣೆ, ಅನುಭವ, ಇನ್ನೊಂದು ಈ ಚಟುವಟಿಕೆಗಳು ಹೇಗೆ ನಡೆಯಬೇಕು ಅನ್ನುವಂತಹ ಒಂದು ಚೌಕಟ್ಟಿನ ಮಿತಿಯಲ್ಲಿ ಪ್ರತಿ ರಾಷ್ಟ್ರದ ಆರ್ಥಿಕ ಚಟುವಟಿಕೆಗಳು ನಡೀತಾ ಇರ್ತದೆ. ಇದನ್ನ ನಾವು ಆಯಾ ರಾಷ್ಟ್ರಗಳ ಆರ್ಥಿಕ ವ್ಯವಸ್ಥೆ ಅಂತ ಕರೀತೀವಿ. ವಿಶ್ವದಲ್ಲಿ 200ಕ್ಕೂ ಹೆಚ್ಚು ರಾಷ್ಟ್ರಗಳಿವೆ. ಪ್ರತಿ ರಾಷ್ಟ್ರಕ್ಕೂ ಕೂಡ ಅದರದ್ದೇ ಆದ ಆರ್ಥಿಕ ವ್ಯವಸ್ಥೆ ಇದೆ. ಆ ಎಲ್ಲ ರಾಷ್ಟ್ರಗಳ ಆರ್ಥಿಕ ವ್ಯವಸ್ಥೆಯನ್ನು ಅಧ್ಯಯನ ಮಾಡ್ತಾ ಹೋದಾಗ ನಾವು 2 ವಿಧದಲ್ಲಿ ಆರ್ಥಿಕತೆಯ ಒಂದು ಭಾಗಗಳನ್ನು ಅಥವಾ ವಿಧಗಳನ್ನು ನೋಡ್ಬೋದು. ಆ 2 ವಿಧಗಳು ಯಾವುವು? ಒಂದನೆಯದಾಗಿ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ. ಇನ್ನೊಂದು ಮಾರುಕಟ್ಟೆ ಅರ್ಥವ್ಯವಸ್ಥೆ. ಬಹಳ ಪ್ರಮುಖವಾದಂತಹ 2 ಅರ್ಥವ್ಯವಸ್ಥೆಗಳಿವೆ. ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ, ಇನ್ನೊಂದು ಮಾರುಕಟ್ಟೆ ಅರ್ಥವ್ಯವಸ್ಥೆ. ಹಾಗಾದ್ರೆ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಯ ಅರ್ಥವನ್ನ ನೀವು ಆ ಶಬ್ದದಲ್ಲೇ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು. ರಾಷ್ಟ್ರದ ಎಲ್ಲ ಸಂಪನ್ಮೂಲ ಕೇಂದ್ರದ ಅಧೀನದಲ್ಲಿ, ಕೇಂದ್ರದ ಒಡೆತನದಲ್ಲಿ ಇರುವಂಥದ್ದು. ನಾವು ಎಲ್ಲ ಅಂತ ಹೇಳಿದ್ರು ಕೂಡ ಅಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿದ್ರೆ ಬಹುತೇಕ ಅನ್ನೋದನ್ನ ಅಂದ್ಕೊಳ್ಬೇಕು. ಬಹುತೇಕ ಸಂಪನ್ಮೂಲಗಳು ಕೇಂದ್ರದ ಅಧೀನದಲ್ಲಿ, ಒಡೆತನದಲ್ಲಿ ಇರುವಂಥದ್ದು. ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ನಿರ್ಣಯಗಳನ್ನ ಕೇಂದ್ರ ಅಂದ್ರೆ ಸರ್ಕಾರವೇ ತೆಗೆದುಕೊಳ್ಳುವಂತಹದ್ದು. ಅಂತಹ ಒಂದು ವ್ಯವಸ್ಥೆ ಎಲ್ಲಿ ಇರ್ತದೆಯೋ ಅದನ್ನ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಅಂದ್ರೇನು ಅನ್ನುವಂತಹ ಪ್ರಶ್ನೆಗೆ ನೀವು ಉತ್ತರಿಸಬೇಕಾಗಿದೆ ಏನಂತಂದ್ರೆ, ಯಾವ ಅರ್ಥವ್ಯವಸ್ಥೆಯಲ್ಲಿ ದೇಶದ ಬಹುತೇಕ ಎಲ್ಲ ಸಂಪನ್ಮೂಲಗಳು ಕೇಂದ್ರದ ಒಡೆತನದಲ್ಲಿರ್ತದೆಯೋ, ಆರ್ಥಿಕ ನಿರ್ಣಯಗಳನ್ನ ಕೇಂದ್ರ ಸರ್ಕಾರವೇ ಅಥವಾ ಸರ್ಕಾರವೇ ತೆಗೆದುಕೊಳ್ಳುತ್ತದೆಯೋ ಅಂತಹ ವ್ಯವಸ್ಥೆಯನ್ನ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವ ರಾಷ್ಟ್ರದಲ್ಲಿ ನಾವು ಇದನ್ನು ನೋಡಲಿಕ್ಕೆ ಸಾಧ್ಯ ಅನ್ನೋದನ್ನು ನೋಡಿದ್ರೆ ನಿಮಗೆ ಅತ್ಯಂತ ಉತ್ತಮ ಉದಾಹರಣೆ ಚೀನಾ, ವಿಯೆಟ್ನಾಂ, ಕೊರಿಯಾ, ಮಲೇಷಿಯಾ ಇಂತಹ ರಾಷ್ಟ್ರಗಳಲ್ಲಿ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಇದೆ. ಈಗ ನಮ್ಗೆ ಅನಿಸಿರ್ಬೋದು ಬಹುಶಃ ಇದು ಸಮಾಜವಾದಿ ಅರ್ಥವ್ಯವಸ್ಥೆ ಅನ್ನೋದು ನಿಮ್ಮ ಗಮನಕ್ಕೆ ಬಂದಿರಬಹುದು. ಖಂಡಿತವಾಗ್ಲೂ ಹೌದು. ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಯ ಲಕ್ಷಣಗಳನ್ನ ನೋಡ್ತಾ ಹೋದ್ರೆ ಅವಾಗ ನಿಮಗೆ ಅದರ ಅರ್ಥ ಸ್ಪಷ್ಟವಾಗ್ತಾ ಹೋಗುತ್ತೆ. ಇಲ್ಲಿ ಪ್ರಶ್ನೆಯಲ್ಲೂ ಕೂಡ ಹಾಗೆ ಇರುತ್ತೆ, ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಅಂದ್ರೇನು ಅಂತ ಕೇಳ್ತಾರೆ. ಇದು 2 ಅಂಕದ ಪ್ರಶ್ನೆಗಳಾಗಿರ್ಬೋದು. ಇಲ್ಲ ಅಂತಂದ್ರೆ ಅದನ್ನ 4 ಅಂಕದ ಪ್ರಶ್ನೆ ಕೂಡ ಅದರ ವಿವರಣೆಯನ್ನ ಕೇಳ್ತಾರೆ. ಹಾಗಾಗಿ ನೀವು 4 ಅಂಕದ ಪ್ರಶ್ನೆಗಳನ್ನು ಕೇಳಿದಾಗ ಅದರ ಅರ್ಥವನ್ನು ಬರೆದು, ಉದಾಹರಣೆಯನ್ನು ಬರೆದು, ಅದರ ಲಕ್ಷಣವನ್ನು ಕೂಡ ಬರೆಯಬೇಕು. ಇಲ್ಲಿ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಅದರ ಅರ್ಥವನ್ನು ಹೇಳಿದ್ದೀನಿ. ಉದಾಹರಣೆಯಾಗಿ ನೀವು ರಾಷ್ಟ್ರಗಳ ಹೆಸರನ್ನು ಬರೀಬೇಕು. ಚೀನಾ, ಮಲೇಷಿಯಾ, ವಿಯೆಟ್ನಾಂ,
ಉತ್ತರ ಕೊರಿಯಾ, ಈ ರಾಷ್ಟ್ರಗಳ ಹೆಸರನ್ನ ಬರೆಯಿರಿ. ಲಕ್ಷಣಗಳನ್ನು ನೋಡ್ತೀವಿ. ಅರ್ಥದಲ್ಲಿ ಇರುವಂಥ ಒಂದು ಡೆಫಿನೇಷನ್ ಇಲ್ಲಿ ಲಕ್ಷಣದಲ್ಲಿ ಕೂಡ ಬರುತ್ತೆ. ಎಲ್ಲ ಸಂಪನ್ಮೂಲಗಳು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರುತ್ತೆ. ದೇಶದ ಎಲ್ಲ ಕ್ಷೇತ್ರಗಳು ಕೇಂದ್ರದ ಹಿಡಿತದಲ್ಲಿರುತ್ತವೆ. ಎಲ್ಲ ಉತ್ಪಾದನಾ ಚಟುವಟಿಕೆಗಳ ಸಂಬಂಧಪಟ್ಟ ಹಾಗೆ ಸರ್ಕಾರವೇ ನಿರ್ಧಾರಗಳನ್ನು ತಗೊಳ್ತದೆ. ಇದು ಮೊದಲನೇ ಲಕ್ಷಣ. ಎರಡನೇದಾಗಿ, ಎಲ್ಲ ಸಂಪನ್ಮೂಲಗಳು ಕೇಂದ್ರದ ಸರ್ಕಾರದ ನಿರ್ಧಾರದ ಅಡಿಯಲ್ಲೇ ಬರುತ್ತದೆ ಅಂತಾದರೆ, ಸಂಪನ್ಮೂಲಗಳು ಕೇಂದ್ರದ ಅಧೀನದಲ್ಲೇ ಇರ್ತವೆ ಅಂತಾದರೆ ಆ ನಿರ್ಣಯಗಳನ್ನು ಕೂಡ ಅವರೇ ತಗೊಳ್ಬೇಕಲ್ಲ. ಹಾಗಾಗಿ ಎಲ್ಲ ಆರ್ಥಿಕ ನಿರ್ಣಯಗಳು, ಅರ್ಥಶಾಸ್ತ್ರಕ್ಕೆ, ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟ ಎಲ್ಲ ನಿರ್ಣಯಗಳನ್ನು ಕೇಂದ್ರ ಸರ್ಕಾರವೇ ತಗೊಳ್ತಾ ಇರ್ತದೆ. ಯಾವುದೇ ಉತ್ಪಾದನೆ ಇರ್ಬೋದು, ಅನುಭೋಗ ಇರ್ಬೋದು, ವಿತರಣೆಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಯಾವುದೇ ವ್ಯವಸ್ಥೆ ಇರ್ಬೋದು, ಅದೆಲ್ಲ ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟ ಎಲ್ಲ ನಿರ್ಣಯಗಳನ್ನು ಸರ್ಕಾರವೇ ತೆಗೆದುಕೊಳ್ತದೆ. ಸಂಪನ್ಮೂಲಗಳ ಸಮಾನ ವಿತರಣೆಗೆ ಪ್ರಯತ್ನ ಮಾಡ್ತದೆ. ಇದು ಬಹಳ ಮುಖ್ಯವಾದದ್ದು. ಅರ್ಥವ್ಯವಸ್ಥೆಯಲ್ಲಿ ಯಥೇಚ್ಛವಾಗಿ ಸಂಪನ್ಮೂಲ ಲಭ್ಯ ಇಲ್ಲದೆ ಇರೋದ್ರಿಂದ ದೇಶದಲ್ಲಿ ಲಭ್ಯವಿರುವ ಮಿತವಾದ ಸಂಪನ್ಮೂಲವನ್ನು ದೇಶದ ಎಲ್ಲ ಜನತೆಗೆ ಅದು ಲಭ್ಯ ಆಗುವ ಹಾಗೆ ಮಾಡಬೇಕಾಗುತ್ತೆ. ಆ ರೀತಿಯಲ್ಲಿ ಮಾಡುವ ಕೆಲಸವನ್ನು ಈ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಯಲ್ಲಿ ಮಾಡಬೇಕು. ಕೆಲವೊಂದ್ಸಲ ನೋಡಿ ನೀವು, ಶಿಕ್ಷಣ, ಆರೋಗ್ಯ, ಅತ್ಯುತ್ತಮವಾದಂತಹ ಆರೋಗ್ಯ ಸೌಲಭ್ಯಗಳು, ಅತ್ಯುತ್ತಮವಾದಂತಹ ಶಿಕ್ಷಣ ಸೌಲಭ್ಯಗಳು, ಇವೆಲ್ಲ ಬಹುತೇಕ ಶ್ರೀಮಂತರ ಪಾಲಾಗುವ ಸಾಧ್ಯತೆಗಳು ಬಹಳ ತುಂಬ ಇದೆ. ಅಂಥ ಸಂದರ್ಭದಲ್ಲಿ ಅದನ್ನು ಬಡ ಜನತೆಗೆ, ಜನಸಾಮಾನ್ಯರಿಗೆ, ಅವರೆಲ್ಲರಿಗೂ ಅದನ್ನು ಸಮಾನವಾಗಿ ವಿತರಣೆ ಮಾಡಿ ಸಮಾಜದ ಎಲ್ಲ ಜನರು ದೇಶದ ಸಂಪನ್ಮೂಲವನ್ನು ಪಡೆಯುವಂತಹ, ಅದರ ಅನುಭೋಗವನ್ನು ಪಡೆಯುವಂತಹ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರ ಮಾಡುತ್ತದೆ. ಎಲ್ಲ ಜನರಿಗೆ ಲಭ್ಯ ಇಲ್ಲ ಅಂತಾದಾಗ ಸರ್ಕಾರವೇ ಅದರ ಉತ್ಪಾದನೆಯನ್ನು ಮಾಡಿ ಶಿಕ್ಷಣ ಸೌಲಭ್ಯಗಳನ್ನು ಉಚಿತವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡೋದು, ಆರೋಗ್ಯದ ವ್ಯವಸ್ಥೆಯನ್ನು ಉಚಿತವಾಗಿ ಕೊಡುವಂತಹದ್ದು, ಈ ಥರದ ವ್ಯವಸ್ಥೆಯನ್ನು ಮಾಡಿ ಜನರಿಗೆ ಅದರ ಲಭ್ಯತೆಯನ್ನು ಮುಟ್ಟಿಸುತ್ತೆ. ಆದ್ದರಿಂದಲೇ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಯಲ್ಲಿ ಶ್ರೀಮಂತರು ಮತ್ತು ಬಡವರ ನಡುವಿನ ಅಂತರ ಕಡಿಮೆ. ಹಾಗಾಗಿ ಅದನ್ನು ಸಮಾಜವಾದಿ ವ್ಯವಸ್ಥೆ ಅಂತ ಹೇಳ್ತಾರೆ. ಎಲ್ಲರೂ ಸಮಾನರು ಅಂತ ಹೇಳ್ಬೋದು. ಇದು ಮೂರನೇ ಲಕ್ಷಣ, ಸಂಪನ್ಮೂಲಗಳ ಸಮಾನ ವಿತರಣೆ. ಹಾಗಾಗಿ ಸಮಾಜವಾದಿ ವ್ಯವಸ್ಥೆಯಲ್ಲಿ ಬಹುತೇಕವಾಗಿ ಶಿಕ್ಷಣ, ಆರೋಗ್ಯದಂತಹ ವ್ಯವಸ್ಥೆಯನ್ನು ಸರ್ಕಾರವೇ ಮಾಡುತ್ತೆ. ವಸತಿ, ಈ ಥರದ ಸೌಲಭ್ಯಗಳನ್ನು ಸರ್ಕಾರವೇ ಒದಗಿಸಿಕೊಡುವ ಸಾಧ್ಯತೆಗಳು ಹೆಚ್ಚಿಗೆ. ಇನ್ನು ಸಾಮಾಜಿಕ ಹಿತ ಅದರ ಮೂಲೋದ್ದೇಶ ಆಗಿದೆ. ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಯ ಮೂಲೋದ್ದೇಶ ಸಾಮಾಜಿಕ ಹಿತ, ರಾಷ್ಟ್ರದ ಕಲ್ಯಾಣ. ಎಲ್ಲ ಜನರಿಗೂ ಎಲ್ಲ ಸಂಪನ್ಮೂಲಗಳು ಸಮಾನವಾಗಿ ವಿತರಣೆ ಆಗಬೇಕು, ಎಲ್ಲರೂ ನೆಮ್ಮದಿಯಿಂದ ಬದುಕಬೇಕು, ಜನಸಾಮಾನ್ಯರಿಗೆ ಎಲ್ಲ ಅವರ ಅವಶ್ಯಕತೆಗಳನ್ನು ಪೂರೈಸುವಂತಹ ಒಂದು ಗುರಿ ಸರ್ಕಾರದ್ದಾಗಿರುತ್ತೆ. ಸಾಮಾಜಿಕ ಹಿತವೇ ಅದರ ಮುಖ್ಯ ಗುರಿಯಾಗಿರುತ್ತದೆ. ಕೊನೆಯದಾಗಿ ದೇಶೀಯ ಕೈಗಾರಿಕೆಗಳ ರಕ್ಷಣೆಯನ್ನು ಮಾಡುವಂಥದ್ದು. ಈ ವಿದೇಶಿ ಕೈಗಾರಿಕೆಗಳ ಪೈಪೋಟಿಯಿಂದಾಗಿ ದೇಶೀಯ ಕೈಗಾರಿಕೆಗಳು ನಶಿಸುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ಮೂಲದಲ್ಲಿ ದೇಶೀಯ ಕೈಗಾರಿಕೆಗಳು ಏನೆಲ್ಲ ಇದ್ದವೋ ಆ ಕೈಗಾರಿಕೆಗಳಿಗಾಗಿ ಅವುಗಳ ರಕ್ಷಣೆ ಮಾಡೋದಕ್ಕಾಗಿ ಸರ್ಕಾರ ಕಟಿಬದ್ಧವಾಗಿರುತ್ತೆ. ಅದಕ್ಕೆ ದೇಶೀಯ ಕೈಗಾರಿಕೆಗಳಿಗೆ ಅನುಕೂಲಗಳನ್ನು ಮಾಡಿಕೊಳ್ಳೋದು, ವಿದೇಶಿ ಕೈಗಾರಿಕೆಗಳ ಉತ್ಪಾದನೆಗಳ ಪೈಪೋಟಿಯಿಂದ ನಮ್ಮ ದೇಶೀಯ ಕೈಗಾರಿಕೆಗಳ ನಾಶ ಆಗೋ ಹಾಗಿದ್ರೆ ವಿದೇಶಿ ಕೈಗಾರಿಕೆಗಳ ವಿದೇಶಿ ಉತ್ಪಾದನೆಗಳ ಸರಕುಗಳಿಗೆ ನಿರ್ಬಂಧಗಳನ್ನು ಹೇಳೋದು, ದೇಶೀಯ ಕೈಗಾರಿಕೆಗಳಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸಿಕೊಡೋದು, ಅವರಿಗೆ ತೆರಿಗೆ ರಜೆಯನ್ನು ಕೊಡುವಂತಹದ್ದು. ತೆರಿಗೆ ರಜೆ ಅಂತಂದರೆ ಒಂದಿಷ್ಟು ವರ್ಷಗಳವರೆಗೆ ಅವರಿಗೆ ತೆರಿಗೆ ಕಟ್ಟೋ ಹಾಗಿಲ್ಲ, ಆ ಥರದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು. ಇವುಗಳ ಮುಖಾಂತರ ದೇಶೀಯ ಕೈಗಾರಿಕೆಗಳನ್ನು ಬಹಳ ಕಾಪಿಟ್ಟು ಅದು ಸಲಹುತ್ತದೆ. ಅದರಿಂದನೇ ಇವತ್ತು ನೋಡಿ ಚೀನಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಬೇಗ ಅಭಿವೃದ್ಧಿ ಆಗಲಿಕ್ಕೆ ಕಾರಣವೇ
ಅವರು ಮೂಲದಲ್ಲಿ ಇದ್ದಂಥ ಯಾವ ದೇಶೀಯ ಕೈಗಾರಿಕೆಗಳನ್ನು ಬಿಡಲಿಲ್ಲ. ಗೃಹ ಕೈಗಾರಿಕೆ, ಗುಡಿ ಕೈಗಾರಿಕೆ, ಅದಕ್ಕೆಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಮನೆಗಳಲ್ಲೂ ಕೂಡ ಈ ಗುಡಿ ಕೈಗಾರಿಕೆ, ಗೃಹ ಕೈಗಾರಿಕೆಗಳ ಒಂದು ಉತ್ಪಾದನೆಯನ್ನು ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ. ಹಾಗಾಗಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ನೀವು ಮಾರ್ಕೆಟಿಗೆ ಹೋದರೆ ಗೊಂಬೆಗಳಿಂದ ಹಿಡ್ಕೊಂಡು ಎಲೆಕ್ಟ್ರಾನಿಕ್ ಗೂಡ್ಸ್ಗಳಿಂದ ಎಲ್ಲವೂ ಕೂಡ ಚೀನಾ ಮಟೀರಿಯಲ್ ಸಿಗುತ್ತೆ ನಮಗೆ. ಅದು ಯಾವುದು ದೊಡ್ಡ ದೊಡ್ಡ ಕೈಗಾರಿಕೆಗಳಲ್ಲಿ ಕಾರ್ಖಾನೆಗಳಲ್ಲಿ ಉತ್ಪಾದನೆ ಆದಂಥವಲ್ಲ. ಅಂದರೆ ಇದು ಹೇಳ್ತಾರೆ, ಚೀನಾದಲ್ಲಿ ಪ್ರತಿ ಮನೆಯ ಹಿತ್ತಲಿನಲ್ಲಿ ಒಂದು ಕೈಗಾರಿಕೆ ಇದೆ ಅಂತ ಹೇಳ್ತಾರೆ. ಒಂದು ಉತ್ಪಾದನೆಯನ್ನು ಮಾಡಲಾಗುತ್ತೆ, ಗೃಹ ಕೈಗಾರಿಕೆ ಉತ್ಪಾದನೆಯನ್ನು ಮಾಡಲಾಗುತ್ತೆ. ಖಂಡಿತ ಅದು ಸತ್ಯವೇ. ಹಾಗಾಗಿನೇ ದೇಶೀಯ ಕೈಗಾರಿಕೆಯನ್ನು ರಕ್ಷಣೆ ಮಾಡಿದ್ರಿಂದನೇ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜನಸಂಪನ್ಮೂಲವನ್ನು ದಕ್ಷವಾಗಿ ಬಳಸ್ಕೊಳ್ಳುತ್ತೆ ಚೀನಾ. ಆ ದೊಡ್ಡ ಪ್ರಮಾಣದ ಉತ್ಪಾದನೆ ವಿದೇಶಕ್ಕೆ ಪೂರೈಕೆಯನ್ನು, ರಫ್ತನ್ನು ಮಾಡೋದ್ರ ಮುಖಾಂತರ ಆದಾಯವನ್ನು ಯಥೇಚ್ಛವಾಗಿ ಗಳಿಸುತ್ತೆ. ಇದು ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಯ ಲಕ್ಷಣ. ಹಾಗಂತ ಇದೇ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಯೇ ಉತ್ತಮವಾದದ್ದು, ಅತ್ಯುತ್ತಮವಾದದ್ದು, ಅವೆಲ್ಲದಕ್ಕೂ ಕೂಡ ಸಾಧಕ ಬಾಧಕಗಳು ಎರಡೂ ಇರುತ್ತೆ. ಅಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಕಡಿಮೆ, ಖಾಸಗಿಯವರಿಗೆ ಅವಕಾಶಗಳು ಕಡಿಮೆ, ಸರ್ಕಾರದ ನಿರ್ಧಾರಗಳು ಕೆಲವೊಂದು ಹಂತದಲ್ಲಿ ಸರ್ವಾಧಿಕಾರತ್ವದ ಧೋರಣೆಯನ್ನು ಕೂಡ ಹೊಂದಬಹುದು. ಆವಾಗ ಜನರು ಅದನ್ನು ಅನುಭವಿಸಲೇಬೇಕಾದಂಥ ಸನ್ನಿವೇಶ ಕೂಡ ಇರ್ತದೆ. ಹಾಗೆ ಸಾಧಕ ಬಾಧಕಗಳಿರುತ್ತೆ. ನಾವು ಆರ್ಥಿಕತೆಯ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಯನ್ನು ಈ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೋದು. ಒಂದನ್ನು ನೆನಪಿಟ್ಕೊಳ್ಕೊಂಡ್ರೆ, ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಅಂದ ತಕ್ಷಣ ಸರ್ಕಾರದ ಒಡೆತನದಲ್ಲಿರುವಂತಹ ಅರ್ಥವ್ಯವಸ್ಥೆ ಅನ್ನೋದನ್ನು ಗಮನಿಸಿ. ಆವಾಗ ನಿಮಗೆ ಉಳಿದ ವಿಷಯಗಳು ಕೂಡ ನೆನಪಾಗ್ತಾ ಹೋಗ್ತದೆ. ಸಂಪನ್ಮೂಲಗಳು ಸರ್ಕಾರದ ಒಡೆತನದಲ್ಲಿರ್ತದೆ. ಆರ್ಥಿಕ ನಿರ್ಣಯಗಳನ್ನು, ಅಂದರೆ ಏನನ್ನು ಉತ್ಪಾದನೆ ಮಾಡಬೇಕು, ಯಾರಿಗಾಗಿ ಉತ್ಪಾದನೆ ಮಾಡಬೇಕು, ಹೇಗೆ ಉತ್ಪಾದನೆ ಮಾಡಬೇಕು, ಅವನ್ನ ಕೆಲವೊಂದ್ಸಲ ಫೋರ್ಸ್ಫುಲಿ ಆಗಿಯೇ ಕೂಡ ಆಗಿರ್ಬೋದು, ಜನಸಾಮಾನ್ಯರ ಮೇಲೆ ಹೇರಲಾಗುತ್ತೆ. ಅವುಗಳನ್ನೇ ಮಾಡಬೇಕು, ಬೇರೆ ಏನು ಉತ್ಪಾದನೆ ಮಾಡೋ ಹಾಗಿಲ್ಲ. ಆ ಥರದ ಒಂದು ವ್ಯವಸ್ಥೆಯನ್ನು ಒಳಗೊಂಡ ಹಾಗೆ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಆರ್ಥಿಕತೆಯನ್ನು ನಡೆಸ್ಕೊಂಡು ಹೋಗ್ತದೆ. ಆರ್ಥಿಕ ಚಟುವಟಿಕೆಗಳೆಲ್ಲವೂ ಅದರ ಹಿಡಿತದಲ್ಲಿರುತ್ತೆ. ಆದರೆ ಸಮಾಜದ ಬಹುದೊಡ್ಡ ವರ್ಗ ಏನಿರ್ತದೋ, ಜನಸಾಮಾನ್ಯ ವರ್ಗ, ಅವರಿಗಾಗಿ ಸರ್ಕಾರ ಅವರ ಹಿತವನ್ನು ಕಾಪಾಡುತ್ತೆ. ಆ ದೃಷ್ಟಿಯಿಂದ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಉತ್ತಮವಾದದ್ದು, ಬಹಳ ಬೇಗ ಅಭಿವೃದ್ಧಿ ಕೂಡ ಆಗುತ್ತೆ. ಯಾಕಂದರೆ ಸಂಪನ್ಮೂಲಗಳ ದಕ್ಷ ಬಳಕೆ ಆಗುತ್ತೆ. ಮಾನವ ಸಂಪನ್ಮೂಲದಿಂದ ಹಿಡ್ಕೊಂಡು ದೇಶದ ಎಲ್ಲ ಸಂಪತ್ತು ದಕ್ಷವಾಗಿ ಪೂರ್ಣ ಬಳಕೆ ಆಗುತ್ತೆ. ನಾವು ನಿನ್ನೆ ಒಂದು ಉತ್ಪಾದನಾ ಸಾಧ್ಯತೆಗಳ ಗಣ ಮತ್ತು ಉತ್ಪಾದನಾ ಸಾಧ್ಯತೆಗಳ ಗಡಿರೇಖೆಯನ್ನು ನೋಡಿದ್ವಿ. ಅಲ್ಲಿ ಏನಂದರೆ ಲಭ್ಯವಿರುವ ಸಂಪನ್ಮೂಲ, ತಾಂತ್ರಿಕ ಜ್ಞಾನವನ್ನು ಬಳಸಿಕೊಂಡು ಗರಿಷ್ಠ ಪ್ರಮಾಣದ ಉತ್ಪಾದನೆಯನ್ನು ಮಾಡುವಂಥದ್ದು ಇದೆಯಲ್ಲ, ಅದು ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಆಗುತ್ತೆ. ಜೊತೆಗೆ ಜನರಿಗೆ ಅತ್ಯುತ್ತಮವಾದಂತಹ ಅನುಕೂಲಗಳನ್ನು, ಅವರ ಜೀವನ ಅವಶ್ಯಕ ಸರಕುಗಳನ್ನು, ಜೀವನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡುತ್ತದೆ. ಇದು ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ. ಈಗ ನಾವೇನು ಮಾಡೋಣ, ಇನ್ನೊಂದು ಅರ್ಥವ್ಯವಸ್ಥೆ ಇದೆಲ್ಲ ಅಲ್ಲಿ ಹೋಗೋಣ. ಮಾರುಕಟ್ಟೆ ಅರ್ಥವ್ಯವಸ್ಥೆ. ಮಾರುಕಟ್ಟೆ ಅರ್ಥವ್ಯವಸ್ಥೆ ಅನ್ನುವಂಥದ್ದು ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಗೆ ತದ್ವಿರುದ್ಧ. ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ದೇಶದ ಬಹುತೇಕ ಸಂಪತ್ತು ಖಾಸಗಿ ವಲಯದ ಒಡೆತನದಲ್ಲಿರ್ತದೆ. ಹಾಗಾದರೆ ಖಾಸಗಿ ವಲಯ ಅಂದರೆ ಯಾರು? ಜನರೇ. ಸಾಮಾನ್ಯ ಜನರಲ್ಲಿ, ಬಡವರಲ್ಲಿ ಅದು ಶೇಖರಣೆ ಆಗಿರೋದ್ರಿಂದ, ಶ್ರೀಮಂತರಲ್ಲಿ, ಬಂಡವಾಳಶಾಹಿಗಳಲ್ಲಿ ಆ ಸಂಪತ್ತು ಶೇಖರಣೆ ಆಗಿರುತ್ತೆ. ಅವರು ಉತ್ಪಾದನೆ ಮಾಡ್ತಾರೆ. ಯಾವ ಸರಕುಗಳಿಗೆ ಬೇಡಿಕೆ ಇದೆಯೋ ಅದನ್ನು ಹೆಚ್ಚು ಉತ್ಪಾದನೆ ಮಾಡ್ತಾರೆ, ಅದನ್ನು ಮಾರಾಟ ಮಾಡ್ತಾರೆ, ಲಾಭ ಗಳಿಸ್ತಾರೆ. ಖಾಸಗಿ ವಲಯದ ಒಡೆತನದಲ್ಲಿ ಸಂಪತ್ತು ಕೇಂದ್ರೀಕರಣ ಆಗಿದೆ ಅಂತಾದರೆ ಏನನ್ನ ಉತ್ಪಾದನೆ ಮಾಡಬೇಕು ಅನ್ನೋದನ್ನು ಕೂಡ ಅವರೇ ನಿರ್ಧಾರ ಮಾಡ್ತಾರೆ. ಸರ್ಕಾರದ ಹಸ್ತಕ್ಷೇಪ ಅತ್ಯಂತ ಕಡಿಮೆ. ಖಾಸಗಿ ವಲಯ ತಾನೇ ನಿರ್ಧಾರ ಮಾಡಿ ಉತ್ಪಾದನೆಗಳನ್ನು ಮಾಡಿ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾರೆ. ಅಂತಹ ಒಂದು ವ್ಯವಸ್ಥೆ ಎಲ್ಲಿದೆಯೋ ಅದು ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತ ಹೇಳ್ತಾರೆ. ನಾನು ಈಗಾಗಲೇ ಹೇಳಿದೆ, ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಬಂಡವಾಳಶಾಹಿಗಳಲ್ಲಿ, ಅಂದರೆ ಖಾಸಗಿ ವಲಯದಲ್ಲಿ ಸಂಪತ್ತು ಶೇಖರಣೆ ಆಗಿರ್ತದೆ, ಅವರ ಒಡೆತನದಲ್ಲಿ ಇರ್ತದೆ ದೇಶದ ಬಹುತೇಕ ಸಂಪತ್ತು ಅಂತ ಆದಮೇಲೆ ನಿರ್ಣಯಗಳನ್ನು ಕೂಡ ಅವರೇ ತಗೊಳ್ತಾರಲ್ಲ,
ಹಾಗೆ ಆರ್ಥಿಕ ನಿರ್ಣಯಗಳನ್ನು, ಏನನ್ನ ಉತ್ಪಾದನೆ ಮಾಡಬೇಕು, ಯಾರಿಗಾಗಿ ಉತ್ಪಾದನೆ ಮಾಡಬೇಕು, ಹೇಗೆ ಉತ್ಪಾದನೆ ಮಾಡಬೇಕು, ಎಷ್ಟು ಲಾಭ ಗಳಿಸಬೇಕು, ಇದೆಲ್ಲ ನಿರ್ಣಯಗಳನ್ನು ಖಾಸಗಿ ವಲಯವೇ ತಗೊಳ್ತದೆ. ಅಂತಹ ವ್ಯವಸ್ಥೆ ಮಾರುಕಟ್ಟೆ ಅರ್ಥವ್ಯವಸ್ಥೆ. ಜೊತೆಗೆ ಆ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ಕೂಡ ಅದನ್ನು ಕರೀತಾರೆ. ಬಂಡವಾಳಶಾಹಿಗಳ ಒಂದು ಅಧೀನದಲ್ಲಿರುವಂಥ ವ್ಯವಸ್ಥೆ ಇರೋದ್ರಿಂದ ಅದು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ಕೂಡ ಕರೀತಾರೆ. ಹಾಗಾದರೆ ಈ ಥರದ ಒಂದು ಅರ್ಥವ್ಯವಸ್ಥೆ ಎಲ್ಲಿದೆ ಅಂತ ನೋಡಲಿಕ್ಕೆ ಹೋದರೆ ನಿಮಗೆ ಅತ್ಯಂತ ಉತ್ತಮ ಉದಾಹರಣೆ ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ. ಇವೆಲ್ಲ ಮಾರುಕಟ್ಟೆ ಅರ್ಥವ್ಯವಸ್ಥೆಗೆ ಉತ್ತಮ ಉದಾಹರಣೆ. ಈಗಾಗಲೇ ಅನಿಸಿರಬೇಕು ಶ್ರೀಮಂತ ರಾಷ್ಟ್ರಗಳಲ್ಲಿ ಮಾರುಕಟ್ಟೆ ಅರ್ಥವ್ಯವಸ್ಥೆ ಇದೆ ಅಂತ. ಹಾಗಾದರೆ ಎಲ್ಲ ಶ್ರೀಮಂತ ರಾಷ್ಟ್ರಗಳಲ್ಲೇ ಇದೆ ಅಂತ. ಬಹುತೇಕ ಶ್ರೀಮಂತ ರಾಷ್ಟ್ರಗಳು ನಿಧಾನವಾಗಿ ಮಾರುಕಟ್ಟೆ ಅರ್ಥವ್ಯವಸ್ಥೆಯನ್ನು ಅದು ಒಳಗೊಂಡು ಬಿಟ್ಟಿತ್ತು. ಯಾಕಂದರೆ ದೇಶದ ಬಹುತೇಕ ಜನ ಶ್ರೀಮಂತರಾಗಿರ್ತಾರೆ, ಬಡವರ ಒಂದು ಸಂಖ್ಯೆ ಅಲ್ಲಿ ಕಡಿಮೆ ಇರ್ತದೆ. ಜನಸಾಮಾನ್ಯರ, ಮಧ್ಯಮ ವರ್ಗದವರ ಸಂಖ್ಯೆ ಕಡಿಮೆ. ಈ ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಉದಾಹರಣೆಯನ್ನು ನೋಡಿದ್ವಿ. ಅದ್ರ ಜೊತೆಗೆ ಮಾರುಕಟ್ಟೆಯ ಅರ್ಥವನ್ನು ನೋಡ್ಕೊಂಡು ಹೋಗೋಣ. ಮಾರುಕಟ್ಟೆ ಅಂದರೆ ಏನು? ಸಾಂಪ್ರದಾಯಿಕವಾಗಿ ಮಾರುಕಟ್ಟೆ ಅಂತಂದರೆ ಒಂದು ನಿರ್ದಿಷ್ಟ ಸ್ಥಳ ಇರ್ತದೆ. ಅದಕ್ಕೆ ಅಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಸೇರ್ತಾರೆ. ಅಲ್ಲಿ ಸರಕು ಸೇವೆಗಳನ್ನು ಕೊಡುವ ಮತ್ತು ಕೊಂಡುಕೊಳ್ಳುವ ಪ್ರಕ್ರಿಯೆ ನಡೀತದೆ. ಇದನ್ನು ಮಾರುಕಟ್ಟೆ ಅಂತ ಹೇಳ್ತೀವಿ. ಆದರೆ ಇವತ್ತಿನ ಆಧುನಿಕ ಯುಗ ಮಾರುಕಟ್ಟೆಯ ಅರ್ಥವನ್ನು ವ್ಯತ್ಯಾಸ ಮಾಡುತ್ತೆ. ಮಾರುಕಟ್ಟೆ ಅಂತಂದರೆ ಅದಕ್ಕೆ ನಿರ್ದಿಷ್ಟ ಸ್ಥಳ ಬೇಕು ಅಂತ ಇಲ್ಲ. ಕೊಳ್ಳುವ ಮತ್ತು ಮಾರುವವರು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಂಪರ್ಕವನ್ನು ಸಾಧಿಸಿ ಕೊಡು ಮತ್ತು ಕೊಳ್ಳುವ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ. ಇದನ್ನ ಮಾರುಕಟ್ಟೆ ಅಂತ ಹೇಳ್ತಾರೆ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಕೊಡುವ ಮತ್ತು ಕೊಳ್ಳುವ ಪ್ರಕ್ರಿಯೆಯ ವ್ಯವಸ್ಥೆಯೇ ಮಾರುಕಟ್ಟೆ. ಇದನ್ನ ಕೆಲವೊಂದು ಸಲ ಒಂದು ಅಂಕದ ಪ್ರಶ್ನೆಗೆ ಇರ್ತದೆ. ಈಗ ನಾವು ಲಕ್ಷಣಗಳನ್ನು ನೋಡೋಣ. ಇಲ್ಲಿರುವ ಲಕ್ಷಣಗಳ ವಿರುದ್ಧ ಲಕ್ಷಣಗಳು ಇಲ್ಲಿದ್ದಾವೆ. ಇಲ್ಲಿ ಸರ್ಕಾರ ಅನ್ನುವಂಥದ್ದು ಮುಖ್ಯ ಆಗಿದ್ರೆ ಇಲ್ಲಿ ಖಾಸಗಿ ವಲಯ ಅನ್ನುವಂಥದ್ದು ಮುಖ್ಯ ಆಗಿದೆ. ಒಂದನೇ ಲಕ್ಷಣ, ಸಂಪನ್ಮೂಲಗಳು ಖಾಸಗಿ ಒಡೆತನದಲ್ಲಿರುತ್ತವೆ. ದೇಶದ ಬಹುತೇಕ ಸಂಪನ್ಮೂಲಗಳು, ಸಂಪತ್ತು, ಕಾರ್ಖಾನೆಗಳು, ಕಂಪನಿಗಳು, ಉತ್ಪಾದನಾ ಕ್ಷೇತ್ರಗಳು, ಸೇವಾ ವಲಯಗಳು ಇವೆಲ್ಲವೂ ಕೂಡ ಖಾಸಗಿ ಒಡೆತನದಲ್ಲಿರ್ತವೆ. ಅಂದರೆ ಖಾಸಗಿ ಜನ, ಶ್ರೀಮಂತ ಜನ, ಬಂಡವಾಳಶಾಹಿ ಜನರ ಒಂದು ಒಡೆತನದಲ್ಲಿ ಬಹುತೇಕ ಸಂಪತ್ತು ಇರುತ್ತೆ. ಅಂದಮೇಲೆ ನಿರ್ಣಯಗಳನ್ನು ಕೂಡ ಖಾಸಗಿ ವಲಯವೇ ತೆಗೆದುಕೊಳ್ಳುತ್ತೆ. ಏನನ್ನು ಉತ್ಪಾದನೆ ಮಾಡಬೇಕು? ಸಮಾಜವಾದಿ ರಾಷ್ಟ್ರದಲ್ಲಿ ಅಥವಾ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಯಲ್ಲಿ ಇರೋ ಹಾಗೆ ಜನರ ಬೇಡಿಕೆಗಳಿಗೆ ಅನುಗುಣವಾಗಿ ಬಡವರಿಗಾಗಿ ವಸ್ತುಗಳು, ಮಧ್ಯಮ ವರ್ಗದ ಜನರಿಗೆ ಬೇಕಾದಂತಹ ಸರಕುಗಳು ಅದನ್ನು ಉತ್ಪಾದನೆ ಮಾಡಬೇಕು ಅಂತ ಯಾರು ಅಲ್ಲಿ ಸರ್ಕಾರವು ಹೇಳೋದಿಲ್ಲ. ಖಾಸಗಿ ವಲಯ ಅದನ್ನು ಕೇಳೋದಿಲ್ಲ. ನಿರ್ಣಯಗಳನ್ನು ಖಾಸಗಿ ವಲಯ ತಗೊಳ್ಳುತ್ತೆ. ಏನನ್ನು ಉತ್ಪಾದನೆ ಮಾಡಬೇಕು, ಯಾವ ಸರಕಿಗೆ ಬೇಡಿಕೆ ಇದೆ ಅದನ್ನು ಉತ್ಪಾದನೆ ಮಾಡ್ತಾರೆ. ಯಾಕಂದರೆ ಲಾಭ ಜಾಸ್ತಿ. ಮೂರನೇದು, ಬೆಲೆಯು ಬೇಡಿಕೆ ಮತ್ತು ಪೂರೈಕೆ ಶಕ್ತಿಗಳಿಂದ ನಿರ್ಧಾರ ಆಗುತ್ತೆ. ಬೆಲೆ ಅನ್ನುವಂಥದ್ದು ಮಾರುಕಟ್ಟೆಯಲ್ಲಿ ಪ್ರತಿ ಸರಕಿನ ಬೆಲೆ ನಿರ್ಧಾರ ಆಗೋದು ಬೇಡಿಕೆ ಪೂರೈಕೆಯ ಶಕ್ತಿಗಳು. ಯಾವ ಸರಕಿಗೆ ಬೇಡಿಕೆ ಹೆಚ್ಚಿರ್ತದೆಯೋ ಉತ್ಪಾದನಾ ಕ್ಷೇತ್ರ ಅದನ್ನು ಉತ್ಪಾದನೆ ಮಾಡುತ್ತೆ. ಯಾವ ಸರಕಿಗೆ ಬೇಡಿಕೆ ಕಡಿಮೆ ಇರ್ತದೆಯೋ ಉತ್ಪಾದನಾ ಕ್ಷೇತ್ರ ಅದನ್ನು ಉತ್ಪಾದನೆ ಮಾಡೋದನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಇಷ್ಟು ಅದಕ್ಕನುಗುಣವಾಗಿ ಬೆಲೆಯ ನಿರ್ಧಾರ ಆಗ್ತಾ ಹೋಗುತ್ತೆ. ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಯಲ್ಲಿ ಬೆಲೆ ಹೆಚ್ಚಾಗ್ತಾ ಹೋದ ಹಾಗೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಆ ಸರಕಿನ ಬೆಲೆಯನ್ನು ಕಡಿಮೆ ಮಾಡುತ್ತೆ. ಕಡಿಮೆ ಆಗಲಿಲ್ಲ ಅಂತಂದರೆ ಅದೇ ಉತ್ಪಾದನೆಯನ್ನು ಮಾಡಿ ಪೂರೈಕೆಯನ್ನು ಹೆಚ್ಚಿಗೆ ಮಾಡಿ ಸರಕಿನ ಬೆಲೆಯನ್ನು ಕಡಿಮೆ ಮಾಡಿಕೊಡ್ತದೆ. ಆದರೆ ಇಲ್ಲಿ ಆ ಸಾಧ್ಯತೆಗಳಿಲ್ಲ. ಬೆಲೆ ಎಷ್ಟೇ ಹೆಚ್ಚಾಗಲಿ ಅದು ಬಡ ಜನರಿಗೆ ಲಭ್ಯವಾಗದೇ ಹೋಗಲಿ ಯಾವುದೇ ಸರಕು, ಅದರ ಮಧ್ಯದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡೋದಿಲ್ಲ. ಸರ್ಕಾರ ಯಾವುದೇ ಹಸ್ತಕ್ಷೇಪವನ್ನು ಮಾಡೋದೇ ಇಲ್ಲ ಆರ್ಥಿಕ ಕ್ಷೇತ್ರದಲ್ಲಿ. ಖಾಸಗಿ ವಲಯವೇ ತನ್ನ ಎಲ್ಲ ನಿರ್ಣಯಗಳನ್ನು ತಗೊಂಡು ಏನನ್ನ ಉತ್ಪಾದನೆ ಮಾಡಬೇಕು, ಸಂಪನ್ಮೂಲವನ್ನು ಯಾವುದಕ್ಕೆ ಬಳಸಬೇಕು ಎಲ್ಲವನ್ನ ಅದೇ ಮಾಡ್ತಾರೆ.
ನಾಲ್ಕನೇದಾಗಿ ಈಗಾಗಲೇ ಹೇಳಿರುವಂಥ ಲಕ್ಷಣವೇ ಸರ್ಕಾರದ ಹಸ್ತಕ್ಷೇಪ ಇಲ್ಲ. ಬೆಲೆ ಹೆಚ್ಚಾಗಲಿ ಬೆಲೆ ಕಡಿಮೆ ಆಗಲಿ ಸರ್ಕಾರ ಬರೋದಿಲ್ಲ, ಮಧ್ಯದಲ್ಲಿ ಪ್ರವೇಶ ಮಾಡೋದು. ವ್ಯಕ್ತಿಗಳಿಗೆ ಗರಿಷ್ಠ ಸ್ವಾತಂತ್ರ್ಯ ಇದೆ. ಖಾಸಗಿ ವಲಯಕ್ಕೆ ಕೊಡುವಂತಹ ಗರಿಷ್ಠ ಸ್ವಾತಂತ್ರ್ಯದಲ್ಲಿ ಅದು ಎಷ್ಟು ಬೇಕಾದರೂ ಪ್ರೊಡಕ್ಷನ್ ಮಾಡ್ಬೋದು, ಎಷ್ಟು ಬೇಕಾದರೂ ಸಪ್ಲೈ ಮಾಡ್ಬೋದು, ಯಾವ ಬೆಲೆಯಲ್ಲಿ ಬೇಕಾದರೂ ಸಪ್ಲೈ ಮಾಡ್ಬೋದು. ಇದು ಯಾವುದಕ್ಕೂ ಕೂಡ ಸರ್ಕಾರದ ಒಂದು ಹಸ್ತಕ್ಷೇಪ, ಅದರ ಮಧ್ಯಪ್ರವೇಶ, ಅದರ ನಿರ್ಣಯಗಳು ಯಾವುದೂ ಕೂಡ ಅನ್ವಯ ಆಗುವುದಿಲ್ಲ. ಲಾಭ ಗಳಿಕೆಯೇ ಗರಿಷ್ಠ ಉದ್ದೇಶ ಆಗಿರುತ್ತೆ. ಗರಿಷ್ಠ ಲಾಭ ಗಳಿಕೆ ಮೂಲ ಉದ್ದೇಶ. ಇಲ್ಲಿ ನಾವು ನೋಡ್ತೀವಿ, ಸಮಾಜದ ಹಿತರಕ್ಷಣೆ ಮೂಲ ಉದ್ದೇಶ ಆಗಿರುತ್ತೆ, ರಾಷ್ಟ್ರದ ಕಲ್ಯಾಣ ಮೂಲ ಉದ್ದೇಶ ಆಗಿರುತ್ತದೆ. ಆದರೆ ಇಲ್ಲಿ ಲಾಭ ಗಳಿಕೆಯೇ ಮೂಲ ಉದ್ದೇಶ ಆಗಿರುತ್ತದೆ. ಅಮೆರಿಕಾದಂತಹ ರಾಷ್ಟ್ರಗಳಲ್ಲಿ ಈ ಥರದ ಒಂದು ವ್ಯವಸ್ಥೆಯನ್ನು ನೋಡ್ತೀವಿ, ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತ ಹೇಳ್ತೀವಿ. ಇಲ್ಲಿ ನಿಮಗೆ ಬರುವಂತಹ ಪ್ರಶ್ನೆ, ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಅಂದ್ರೆ ಏನು ಅಂತ ಕೇಳ್ತಾರೆ, ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತಂದ್ರೆ ಏನು ಅಂತ ಕೇಳ್ಬೋದು. ಇಲ್ಲ, ಇದನ್ನ 4 ಅಂಕ ಕೂಡ ಮಾರುಕಟ್ಟೆ ಅರ್ಥವ್ಯವಸ್ಥೆಯನ್ನು ವಿವರಿಸಿ ಅಂತ, ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಯನ್ನು ವಿವರಿಸಿ ಅಂತ ಕೇಳ್ಬೋದು. ಈ 3 ಪ್ರಶ್ನೆಗಳು ಇಲ್ಲಿಯ ಸಾಧ್ಯತೆ ಇರುವಂಥ ಪ್ರಶ್ನೆ. ಇನ್ನೊಂದು ವ್ಯವಸ್ಥೆಯನ್ನ ಇದನ್ನು ಹೊರತುಪಡಿಸಿ ನೋಡ್ತೀವಿ, ಯಾವ ರಾಷ್ಟ್ರದಲ್ಲಿ ಮಾರುಕಟ್ಟೆ ಅರ್ಥವ್ಯವಸ್ಥೆ ಮತ್ತು ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಎರಡು ಮಿಶ್ರಣವಾಗಿ ಇರ್ತವೆಯೋ ಅಂತಹ ವ್ಯವಸ್ಥೆಯನ್ನ ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತ ಕರೀತಾರೆ. ಅಂದ್ರೆ ದೇಶದ ಸಂಪತ್ತು ಖಾಸಗಿಯವರ ಬಡತನದಲ್ಲೂ ಇರುತ್ತೆ, ಕೇಂದ್ರದ ಸರ್ಕಾರದ ಬಡತನದಲ್ಲಿ ಕೂಡ ಇರ್ತದೆ. ಕೆಲವೊಂದಿಷ್ಟನ್ನ ಕೇಂದ್ರ ಸರ್ಕಾರ ಅಥವಾ ಸರ್ಕಾರ ಇಲ್ಲ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅದನ್ನ ಉತ್ಪಾದನೆ ಮಾಡಿ ಸಪ್ಲೈ ಮಾಡುತ್ತೆ. ಇನ್ನೊಂದಿಷ್ಟನ್ನ ಖಾಸಗಿಯವರು ಉತ್ಪಾದನೆ ಮಾಡಿ ಮಾರುಕಟ್ಟೆಗೆ ಬಿಡ್ತಿರ್ತಾರೆ. ಮಾರುಕಟ್ಟೆಯಲ್ಲಿ ಬೆಲೆಯ ವ್ಯತ್ಯಾಸ ತುಂಬಾ ಆದ್ರೆ, ಕೆಲವು ಸರಕುಗಳ ಬೆಲೆ ತುಂಬಾ ಹೆಚ್ಚಾಗ್ತಾ ಹೋದ್ರೆ, ಆವಾಗ ಸರ್ಕಾರ ಆ ಮಧ್ಯಪ್ರವೇಶ ಮಾಡಿ ಆ ಸರಕಿನ ನಿರ್ಧಾರ ಮಾಡಿ ಇದಕ್ಕಿಂತ ಹೆಚ್ಚಿಗೆ ಬೆಲೆಯಲ್ಲಿ ಮಾರಾಟ ಮಾಡದೇ ಇದ್ದ ಹಾಗೆ ಕೆಲವು ಸಲ ನಿರ್ಬಂಧಗಳನ್ನು ಕೂಡ ಹೇಳಿ, ಅಥವಾ ಉತ್ಪಾದನೆ ಮಾಡಿ ತಾನೇ ಮಾರುಕಟ್ಟೆಗೆ ಬಿಡ್ತದೆ. ಇಲ್ಲ, ಉತ್ಪಾದನೆ ಮಾಡಿ ಅಥವಾ ಉತ್ಪಾದನೆಯನ್ನ ತನ್ನ ಸರ್ಕಾರದ ಒಂದು ಹಣದಲ್ಲಿ ಖರೀದಿ ಮಾಡಿ ಅದನ್ನ ಜನರಿಗೆ ಉಚಿತವಾಗಿ ಕೊಡ್ತದೆ. ಈ ನ್ಯಾಯಬೆಲೆ ಅಂಗಡಿಗಳ ಮುಖಾಂತರ ಅಕ್ಕಿ, ಗೋಧಿ ಇವುಗಳನ್ನು ಉಚಿತವಾಗಿ ಕೊಡ್ತಾ ಇರುವಂತಹ ಒಂದು ವ್ಯವಸ್ಥೆ ಏನಿದೆ ಅಲ್ಲ, ಅದು ಕೂಡ ಆಹಾರ ವಿತರಣೆಯಂತಹ ವ್ಯವಸ್ಥೆ, ಅದು ಕೂಡ ಈ ಮಾರುಕಟ್ಟೆ ವ್ಯವಸ್ಥೆ ಮತ್ತು ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಯ ಒಂದು ಮಿಶ್ರಣದ ವ್ಯವಸ್ಥೆ. ಜನಸಾಮಾನ್ಯರ ಕಲ್ಯಾಣವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಖಾಸಗಿಯವರಿಗೆ ಅವಕಾಶವನ್ನು ಕೊಡೋದು. ನೋಡಿ, ಇವತ್ತು ಭಾರತದಲ್ಲಿ ನಿಮಗೆ ಇದೆರಡು ಮಿಶ್ರಣ ಇರುವಂತಹ ಒಂದು ಒಳ್ಳೆಯ ಉದಾಹರಣೆ ಅಂದರೆ ನಮ್ಮದೇ ದೇಶ ಭಾರತ, ಶ್ರೀಲಂಕಾ ಇಂಥ ರಾಷ್ಟ್ರಗಳಲ್ಲಿ ನಮ್ಮ ಮಿಶ್ರ ಅರ್ಥವ್ಯವಸ್ಥೆ ಇದೆ. ನಮ್ಮಲ್ಲಿ ಖಾಸಗಿ ಶಾಲೆಗಳು ಇದೆ, ಅದರ ಪಕ್ಕದಲ್ಲೇ ಸರ್ಕಾರಿ ಶಾಲೆಗಳು ಕೂಡ ಇದೆ. ಅತ್ಯಂತ ಗರಿಷ್ಠ ಡೊನೇಷನ್ ಅನ್ನು ತಗೊಳ್ಳುವಂತಹ ಖಾಸಗಿ ಶಾಲೆಗಳಿಗೆ ಬೇಕಾದ್ರೆ ಹೋಗ್ಬೋದು. ಸರ್ಕಾರವೇ ಎಲ್ಲ ವ್ಯವಸ್ಥೆಯನ್ನು ಕೊಟ್ಟು ಒಂದು ಕನಿಷ್ಠ ಫೀಸನ್ನು ತಗೊಂಡು ಅಥವಾ ಕೆಲವೊಂದ್ಸಲ ಫೀಸನ್ನು ತಗೊಳ್ಳದೇನು ಕೂಡ ಶಾಲೆಗಳನ್ನು ನಡೆಸ್ತಾ ಇರ್ತದೆ. ಅಂತಹ ಶಾಲೆಗಳಿಗೆ ಕೂಡ ಹೋಗ್ಬೋದು. ಮಧ್ಯಮ ವರ್ಗದವರಿಗಾಗಿ, ಬಡ ಜನಕ್ಕಾಗಿ ಸರ್ಕಾರವೇ ಸರ್ಕಾರಿ ಆಸ್ಪತ್ರೆಗಳನ್ನು ಕಟ್ಟಿಸಿರ್ತದೆ. ಅದೇ ಎಟ್ ದ ಸೇಮ್ ಟೈಮ್ ಖಾಸಗಿ ವಲಯ ನಡೆಸುವಂತಹ ಖಾಸಗಿ ಆಸ್ಪತ್ರೆಗಳು ಕೂಡ ನಿಮಗೆ ಲಭ್ಯ ಇರುತ್ತೆ. ಅಲ್ಲಿ ಜಾಸ್ತಿ ಫೀಸ್ ಕೊಡಬೇಕು, ಇಲ್ಲಿ ಕಡಿಮೆ ಫೀಸು, ಕೆಲವೊಂದ್ಸಲ ವಿದೌಟ್ ಫೀಸು ನೀವು ಅದರ ಪ್ರಯೋಜನವನ್ನು ಪಡ್ಕೊಳ್ಬಹುದು. ಇದು ಮಿಶ್ರ ಅರ್ಥವ್ಯವಸ್ಥೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ರಾಷ್ಟ್ರಗಳು ಕೂಡ ಸಾಮಾನ್ಯವಾಗಿ ಮಿಶ್ರ ಅರ್ಥವ್ಯವಸ್ಥೆಯನ್ನೇ ಅನುಸರಿಸಿಕೊಂಡು ಹೋಗ್ತದೆ. ಸಾಮಾನ್ಯವಾಗಿ ಇವತ್ತು ಇಲ್ಲ, ಯಾಕಂದರೆ ನಾವು ಇದೆಲ್ಲವನ್ನು ನೋಡಿದಾಗಲೂ ಕೂಡ ಕೊನೆಯಲ್ಲಿ ಏನು ಬರ್ತದೆ ಅಂತಂದರೆ, ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಯಲ್ಲೂ ಕೂಡ ಖಾಸಗಿ ವಲಯದ ಒಂದಿಷ್ಟು ಉತ್ಪಾದನೆ ಇದ್ದೇ ಇರುತ್ತೆ. ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲೂ ಕೂಡ ಒಂದಿಷ್ಟು ಸರ್ಕಾರ ಹಸ್ತಕ್ಷೇಪವನ್ನು ಸಂಪೂರ್ಣವಾಗಿ ಮಾಡೋದೇ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಹಾಗಾಗಿ ಇವತ್ತಿನ ಒಂದು ಪ್ರೆಸೆಂಟ್ ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ನೋಡ್ತಾ ಹೋದರೆ ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲಿ ಒಂದಲ್ಲ ಒಂದು ಕ್ಷೇತ್ರದಲ್ಲಿ, ಒಂದಲ್ಲ ಒಂದು ವಿಧದಲ್ಲಿ ಮಿಶ್ರ ಅರ್ಥವ್ಯವಸ್ಥೆ ವರ್ಕ್ ಆಗ್ತಾ ಇರ್ತದೆ.
ಹಾಗಾಗಿ ಇವತ್ತು ಎಲ್ಲ ರಾಷ್ಟ್ರಗಳು ಕೂಡ ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನೇ ನಡೆಸುತ್ತೆ ಅಂತ ನಾವು ಹೇಳ್ಬೋದು. ಇದ್ರ ಜೊತೆಗೇನೆ ನೀವು ಇದೆರಡು ಮಾರುಕಟ್ಟೆ ಅರ್ಥವ್ಯವಸ್ಥೆ ಮತ್ತು ಕೇಂದ್ರೀಯ ಅರ್ಥವ್ಯವಸ್ಥೆಯ ವ್ಯತ್ಯಾಸಗಳಿಂದ ನೋಡ್ಕೊಳ್ಳಿ. ಎಲ್ಲ ವ್ಯತ್ಯಾಸಗಳು ಇಲ್ಲೇ ಇರೋದ್ರಿಂದ ಮತ್ತೆ ಅದರ ರಿಪಿಟೇಷನ್ನ ಅಗತ್ಯತೆ ಇಲ್ಲ. ಆದರೂ ನೀವು ಒಂದ್ಸಲ ಹೇಳಿರ್ತೀನಿ, ಎರಡರ ನಡುವಿನ ವ್ಯತ್ಯಾಸ ಏನಂತಂದ್ರೆ, ಇದನ್ನ ಸರ್ಕಾರ ನಡೆಸುತ್ತೆ, ಸರ್ಕಾರದ ಅಧೀನದಲ್ಲಿರುತ್ತೆ ಸಂಪನ್ಮೂಲ, ಇದು ಖಾಸಗಿ ಅಧೀನದಲ್ಲಿ. ಆರ್ಥಿಕ ನಿರ್ಣಯಗಳನ್ನು ಸರ್ಕಾರ ತಗೊಳ್ಳುತ್ತದೆ, ಆರ್ಥಿಕ ನಿರ್ಣಯಗಳನ್ನು ಖಾಸಗಿಯವರು ತಗೊಳ್ಳುತ್ತಾರೆ. ಸಂಪನ್ಮೂಲಗಳ ಸಮಾನ ವಿತರಣೆಗೆ ಪ್ರಯತ್ನ ಮಾಡಲಾಗುತ್ತೆ. ಇಲ್ಲಿ ಸಂಪನ್ಮೂಲಗಳ ವಿತರಣೆಯ ವಿಷಯದಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡೋದಿಲ್ಲ. ಸಾಮಾಜಿಕ ಹಿತವೇ ಮೂಲೋದ್ದೇಶ ಆಗಿರುತ್ತೆ. ಇಲ್ಲಿ ಗರಿಷ್ಠ ಲಾಭ ಗಳಿಕೆಯೇ ಮೂಲೋದ್ದೇಶ ಆಗಿರುತ್ತೆ. ಖಾಸಗಿಯವರಿಗೆ ಗರಿಷ್ಠ ಸ್ವಾತಂತ್ರ್ಯ ಇಲ್ಲ, ಖಾಸಗಿಯವರಿಗೆ ಗರಿಷ್ಠ ಸ್ವಾತಂತ್ರ್ಯ ಇರುತ್ತದೆ. ಇವಿಷ್ಟು ವ್ಯತ್ಯಾಸಗಳಿವೆ. ಇಲ್ಲಿ ದೇಶೀಯ ಕೈಗಾರಿಕೆಗಳ ರಕ್ಷಣೆಯನ್ನು ಮಾಡಲಾಗುತ್ತೆ, ಇಲ್ಲಿ ದೇಶೀಯ ಕೈಗಾರಿಕೆಗಳ ರಕ್ಷಣೆಗಾಗಿ ಸರ್ಕಾರ ಏನು ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ. ಇದಿಷ್ಟು ಮಾರುಕಟ್ಟೆ ಅರ್ಥವ್ಯವಸ್ಥೆ ಮತ್ತು ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಗಳ ಒಂದು ವ್ಯತ್ಯಾಸ. ಇವತ್ತಿನ ವರ್ಗದಲ್ಲಿ ಈ ಎರಡು ಕಾನ್ಸೆಪ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ವಿವರಣೆಯನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ಕೂಡ ರೆಡಿ ಮಾಡಿ. ಥ್ಯಾಂಕ್ ಯು.